ಗುರುವಾರ ಇಂದು ತರಗನಹಳ್ಳಿ ಗ್ರಾಮದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಸುಸಮಯ ಇದಾಗಿದೆ ಅಂತೇಳಿ ಭಾವಿಸ್ತಾ, ವಿಶ್ವಗುರು ಜಗಜ್ಯೋತಿ ಕರುನಾಡ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಈ ಒಂದು ಎಲ್ಲ ದೇವತೆಗಳಿಗೆ ನಮಿಸುತ್ತಾ ಇಂದಿನ ಧರ್ಮಸಭೆ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗ್ತಾ ಇದೆ. ದಯಮಾಡಿ ಯಾರು ಕೂಡ ವೇದಿಕೆ ಮೇಲೆ ನಿಲ್ಲಬಾರದು, ಮುಂದೆ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಕೂಡ ಅಸೀನರಾಗಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೆ ಬಿಟ್ಟಿತ್ತು ಮನವೇ, ಗುರು ಕರುಣಿಸೆ ಬಿಟ್ಟಿತ್ತು ಪ್ರಪಂಚ, ಕೂಡಲ ಸಂಗಮ ದೇವ ಗುರು ಕರುಣಿಸೆ ಬಿಟ್ಟಿತ್ತು ಎನ್ನ ಕರ್ಮ ಪಾಶ ಎಂಬ ವಚನವನ್ನ ಋನ್ಮನಗಳಲ್ಲಿ ಸ್ಮರಿಸಿಕೊಳ್ತಾ ಇನ್ನೇನು ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನ ಕರಗನಹಳ್ಳಿ ಗ್ರಾಮದ ಪ್ರಧಾನವಾಗಿ ಇಟ್ಟುಕೊಂಡು ಜೀವನ ಮಾಡುತ್ತಿರ್ತಕ್ಕಂಥದ್ದು ಅತ್ಯಂತ ಒಂದು ಪ್ರಫುಲ್ಲವಾದಂತಹ ಒಂದು ಸಾರ್ಥಕ ಜೀವನ. ಏಕೆ ಅಂತ ಹೇಳಿದ್ರೆ, ಯಾವ ದೇಶ ಋಷಿ ಪ್ರಧಾನ ಮತ್ತು ಕೃಷಿ ಪ್ರಧಾನವಾಗಿರುತ್ತದೋ, ಯಾವ ನಾಡು ಕೃಷಿ ಪ್ರಧಾನ ಮತ್ತು ಋಷಿ ಪ್ರಧಾನವಾಗಿರುತ್ತದೋ, ಯಾವ ಗ್ರಾಮ ಕೃಷಿ ಪ್ರಧಾನ ಮತ್ತು ಋಷಿ ಪ್ರಧಾನವಾಗಿರುತ್ತದೋ ಆ ಗ್ರಾಮ ಎಂದೆಂದಿಗೂ ಭಕ್ತಿಪೂರ್ವಕವಾಗಿ ಸಾರ್ಥಕ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಗುರು ಕರುಣೀಕರಿಸಿದ್ದಾನೆ. ಅಂತಹ ಕೃಷಿ ಪ್ರಧಾನವಾದಂತಹ ಗ್ರಾಮದಲ್ಲಿ ಇವತ್ತು ಈ ಒಂದು ಬಸವೇಶ್ವರರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ರೈತ ಗೀತೆಯನ್ನ ನಾವೆಲ್ಲರೂ ಕೂಡ ಆಲಿಸುವುದರ ಮೂಲಕ ರೈತ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಬಹುತೇಕ ಜನರು ರೈತರಾಗಿರೋದ್ರಿಂದ ಆ ಒಂದು ಕುವೆಂಪು ವಿರಚಿತ ರೈತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗ್ತಾ ಇದೆ. ಈ ಒಂದು ರೈತ ಗೀತೆಯನ್ನ ನಾವೆಲ್ಲರೂ ಕೂಡ ಅಧ್ಯಕ್ಷರಾದಂತಹ ಶ್ರೀಯುತ ಶರಣ ಶ್ರೀ ರುದ್ರೇಶಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶಿವ ಬ್ಯಾಂಕ್ ಅಧ್ಯಕ್ಷರಾದ ರುದ್ರೇಶಣ್ಣವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಟಿ ಒಳೆ ಬಸಣ್ಣವರು ಮೇಲ್ ಬರಬೇಕು. ಇನ್ನೊಬ್ರು VSSN ಅಧ್ಯಕ್ಷರಾದಂತಹ ಟಿ ರಾಜಪ್ಪನವರು ವೇದಿಕೆ ಮೇಲೆ ಬರಬೇಕು. ತಾಲೂಕು ಸಾಗರ ಸಮಾಜದ ಅಧ್ಯಕ್ಷರಾದಂತಹ ಕೋಡಿಕೊಪ್ಪದ ಶಿವಣ್ಣ ಅವರು ಮೇಲ್ ಬರಬೇಕಾಗಿ ವಿನಂತಿಸುತ್ತೇನೆ. ಸ್ವಾಗತ ಭಾಷಣವನ್ನ ಶ್ರೀಯುತ ಶರಣಶ್ರೀ TG ರಮೇಶ್ ಗೌಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, TAPMC ನಿರ್ದೇಶಕರು ಇವರು ಸ್ವಾಗತವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮೇಲ್ ಬರಬೇಕಾಗಿ ವಿನಂತಿ. ಸಾವಯವ ಕೃಷಿಕರು ಯುವ ಮಿತ್ರರಾದಂತ ಲಿಂಗಾಪುರ ಸೋಮಣ್ಣ ಅವರು ಮೇಲ್ ಬರಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಪತ್ರಕರ್ತರು ಮಿತ್ರರು ಬಂದಿದ್ದಾರೆ, ಅವರಿಗೆ ನಮ್ಮ ಕರಗನಹಳ್ಳಿ ಹುಡುಗರು ಒಂಚೂರು ಚೇರ್ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಸ್ತೇನೆ. ಕಾಯಕವೇ ಕೈಲಾಸ 12ನೇ ಸಮಾಜಗಳನ್ನು ಒಗ್ಗೂಡಿಸಿ ಲಿಂಗಾಯತ ಧರ್ಮದ ಸಂಸ್ಥಾಪಕರು ವಿಶ್ವಮಾನವರೆಂದೇ ಪ್ರಖ್ಯಾತರಾದಂತಹ ಶ್ರೀ ಬಸವಣ್ಣನವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇತಿಹಾಸದಲ್ಲಿ ನಾವೆಲ್ಲ ಪೂರ್ವ ಜನ್ಮದ ಪುಣ್ಯವನ್ನು ಮಾಡಿರ್ತೀವಿ ಅನ್ಕೊಳ್ತೀವಿ. ಈ ಕಾರ್ಯಕ್ರಮ ಎಲ್ಲರಿಗೂ ಸಿಗಲ್ಲ. ತರಗನಹಳ್ಳಿಯ ಎಲ್ಲ ಯುವ ಮಿತ್ರರ ಒತ್ತಾಯಿಸಿದ ಮೇರೆಗೆ ಈ ಕಾರ್ಯಕ್ರಮ ಏರ್ಪಟ್ಟಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳಬಾಳು ಶಾಖಾ ಮಠ ಸಾಣಿಹಳ್ಳಿಯವರು ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಈ ತುಂಬು ಹೃದಯದ ತರಗನಹಳ್ಳಿಯ ಗ್ರಾಮಸ್ಥರ ಪರವಾಗಿ ಬಂದಿರತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಇನ್ನೊಬ್ಬ ಶರಣರು ಈ ತಾಲೂಕಿನ ಹಿರಿಯ ಮುತ್ಸದ್ದಿ ರಾಜಕಾರಣಿ DG ಶಾಂತನಗೌಡರು ಶಾಸಕರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದಾರೆ. ಇವರಿಗೂ ಕೂಡ ತುಂಬು ಹೃದಯದ ತರಗನಹಳ್ಳಿ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಸಾಧು ವೀರಶೈವ ಸಮಾಜದ ಹೊನ್ನಾಳಿ ತಾಲೂಕಿನ ಅಧ್ಯಕ್ಷರಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ಮಿತ್ರರಾದಂತಹ ಹುಂಚಕಟ್ಟ ಗಜೇಶಣ್ಣವರು ಈ ಒಂದು ಅಧ್ಯಕ್ಷತೆ ವಹಿಸಿಕೊಂಡು ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ನಿಮ್ಮೆಲ್ಲರ ಯುವ ರಾಜಕಾರಣಿ ದಾವಣಗೆರೆ DC ಬ್ಯಾಂಕ್ ನಿರ್ದೇಶಕರಾದಂತ DG ವಿಶ್ವನಾಥ್ ಅವರು ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಶಿವ ಬ್ಯಾಂಕ್
ಶಿವಬೆಳ್ಳಿ ರುದ್ರೇಶಣ್ಣವರು ಕೂಡ ಈ ಕಾರ್ಯಕ್ರಮದ ಸಭೆಯಲ್ಲಿ ಆಹ್ವಾನರಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೊಬ್ಬ ಹಿರಿಯರು ಮಾಜಿ ಡಿಸಿ ಬ್ಯಾಂಕ್ ನಿರ್ದೇಶಕರು, ಹಾಲಿ ಕೆಎಂಎಫ್ ನಿರ್ದೇಶಕರಾದಂತ ಬಿಜಿ ಬಸವರಾಜಗೌಡರು ಆಸೀನರಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಇನ್ನೋರ್ವರು ಈ ಗ್ರಾಮದ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಎಚ್ ಒಳೆ ಬಸಪ್ಪನವರು ಆಚರಣೆಯಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವರು ಸಾವಯವ ಕೃಷಿಗಳ ಯುವ ಸ್ನೇಹಿತರಾದಂತಹ ಲಿಂಗಪುರ ಸೋಮಣ್ಣವರು ಆಚರಣೆಯಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ತರಗನಹಳ್ಳಿಯ VSSN ಅಧ್ಯಕ್ಷರಾದಂತಹ ಪಿ ರಾಜಪ್ಪನವರು ಆಸೀನರಾಗಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೊಬ್ಬ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಆಂಜನೇಯವರು ಕೂಡ ಈ ಸಭೆಗೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸಾಹಿತಿಗಳು ಬಿಜೆ ಬಸವರಾಜಪ್ಪ ಕೂಡ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೊಬ್ಬ ಯುವ ಶಿಕ್ಷಕರಾದಂತಹ ಬಿದಿರುಗೌಡೆ ಸಂತೋಷ್ ಅವರು ನಿರೂಪಣೆ ಮಾಡ್ತಿದ್ದ ಸಂತೋಷ್ ಅವರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತ ತಾಲೂಕು ಎಲ್ಲ ಪತ್ರಕರ್ತ ಮಿತ್ರರಾದಂತ ಎಲ್ಲ ತಾಲೂಕು ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಬಂದು ಈ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ತರಗನಹಳ್ಳಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ತರಗನಹಳ್ಳಿಯ ಕಾರ್ಯಕ್ರಮದ ಈ ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಈ ಒಂದು ತರಗನಹಳ್ಳಿಯ ಎಲ್ಲ ಯುವಕರು ಬುದ್ಧಿ ಈಗ 5 ವರ್ಷ ಆಯ್ತು ಈ ಹುಡುಗರು ನಾವು ಬಸವಣ್ಣನ ಒಂದು ಪ್ರತಿಮೆ ಮಾಡೋಣ ಅಂತ ಬುದ್ಧಿ ಎಲ್ಲ ಸಂಜೆ ಕೆಲಸಗಳನ್ನೆಲ್ಲ ಮುಗಿಸಿ ಬಂದಿಲ್ಲ ಎಲ್ಲ ಕೂರ್ತಾರೆ ಬುದ್ಧಿ ಹುಡುಗರು ಬಂದು 1 ಗಂಟೆ ಮೀಟಿಂಗ್ ಮಾಡ್ತಾರೆ. ಯಾವಾಗ್ಲೂ ನಾವು ಇಲ್ಲೊಂದು ಬಸವಣ್ಣ ಪುತ್ಥಳಿ ಮಾಡೋಣ ಅಂತ ಯಾವಾಗಲೂ ಒಂದು ಬೇಡಿಕೆ ಎತ್ತು ಬುದ್ಧಿ. ಅಲ್ಲಿ ಏನೇ ಮಾಡೋದಾದ್ರೂ ಒಂದು ಚರ್ಚೆ ಮಾಡೋದಾದ್ರೆ ನಾನು ಕೂಡ ಮಾಡ್ತಾರೆ ಬುದ್ಧಿ, ಹಿರಿಯರಿರ್ಲಿ ಕಿರಿಯರಿರ್ಲಿ. ಆ ಒಂದು ಇದಕ್ಕೆ ನಾನೇನ್ ಹೇಳ್ತಿದ್ದೆ, ಬಸವಣ್ಣ ಅಂತಂದು ಇಲ್ಲೆಲ್ಲ ಒಳಗೆ ಇಟ್ಕೊಳೋದಲ್ಲಪ್ಪ, ಆತ್ಮದಲ್ಲಿ ಇಟ್ಕೊಬೇಕು. ಬಸವಣ್ಣನ ಇಟ್ಕೊಂಡು ನಾವು ಗುಡ್ಗ ತಿನ್ನೋದು, ಇಲ್ಲಿ ಉಗಳೋದು ಇದೆಲ್ಲ ಆಗ್ಬಾರ್ದು. ದಯವಿಟ್ಟು ಇಲ್ಲಿ ಬೇಡ, ಎಲ್ಲರೇ ಹೊರಗೆ ಮಾಡೋಣ, ಬಸ್ ಸ್ಟ್ಯಾಂಡಲ್ಲಿ ಮಾಡೋಣ, ಸರ್ಕಲ್ಗಳ ಮಾಡೋಣ ಅಂತ ಬುದ್ಧಿ. ಇಲ್ಲ, ನಾವು ಪ್ರತಿ ದಿನ ಇಲ್ಲೇ ಕುತ್ಕೊಂತೀವಿ, ನಮಗೆ ಸಂತೋಷ ಇರ್ಬೇಕು, ನಮಗೆ ಆತ್ಮ ಇರ್ಬೇಕು, ನಮ್ಮ ಕಣ್ಣಲ್ಲಿ ಬಸವಣ್ಣ ಇರ್ಬೇಕು ಅಂತ ಜಾಗ ಮಾಡ್ಕೊಂಡು ಅಂದು ಅಷ್ಟು ಒಂದಾಗಿ ಇಲ್ಲ ಈ ಜಾಗದಲ್ಲೇ ಮಾಡ್ಬೇಕು ಅಂತ ಹೇಳಿ ಒಕ್ಕರೇನಿಂದ ಎಲ್ಲ ಒಂದು ನಮ್ಮೂರಲ್ಲಿ ಒಂದು 25-30 ವರ್ಷ ಯಾರಿಗೂ ಒಬ್ಬರಿಗೆ ಹೆಣ್ಣು ಸಿಕ್ಕಲ್ಲ ಬುದ್ಧಿ, ಅಷ್ಟು ಯುವಕರಿದ್ದಾರೆ. ನೀವು ನಮ್ಮೂರಿಗೆ ಕಾಲಿಟ್ಟಿದ್ರೆ ನಿಮ್ಮ ಆಶೀರ್ವಾದ ತಿಂದಿದ್ದಾರೆ, ಅವ್ರಿಗೆಲ್ಲ ಹೆಣ್ಣಾಗ್ಲಿ ಅಂತ ಹೇಳ್ತಾ ಅದೇ ರೀತಿ ಅವರೆಲ್ಲರೂ ಒತ್ತಾಸೆ ಬುದ್ಧಿ ಇಲ್ಲೇ ಮಾಡ್ಬೇಕು ಅನ್ನೋದಕ್ಕೆ ಆಯ್ತಪ್ಪ ಮಾಡೋದು ನಡ್ರಿ. ಎಲ್ಲ ಬುದ್ಧಿ ಎಲ್ಲ ಸಮಾಜದವರು ಇಲ್ಲಿ ಎಷ್ಟೇರಿದ್ದಾರೆ, ಬೋವಿರಿದ್ದಾರೆ, ಎಲ್ಲ ಸಮಾಜದವರು ಮೇಲ್ ಕರೆದಿ ಬುದ್ಧಿ. ಇನ್ನೊಬ್ರು ಬೋವಿ ಸಮಾಜದ ನಮ್ಮ ದೇವಸ್ಥಾನ ಕಮಿಟಿಯ ಇದಾಯ್ತಂತ ರಾಜಪ್ಪನವರೊಬ್ರು ಮೇಲ್ ಬರ್ಬೇಕು. ಆಮೇಲೆ ಬೆನಟ್ನಲ್ಲಿ ಮಲ್ಲೇಶಪ್ಪ ಗೌಡರು ಬಂದಾರೆ, ಅವರು ಇಲ್ಲಿ ಮೇಲ್ ಬರ್ಬೇಕು. ಇನ್ನೊಬ್ಬ ಮಡವಾಳ ಸಮಾಜದ ನಿಂಗಪ್ಪ ಇದ್ರೆ ಮೇಲ್ ಬರ್ಬೇಕಂತ ಹೇಳ್ಕೊಂತ ಬುದ್ಧಿ ಇವರೆಲ್ಲ ಸಮಾಜದವ್ರನ್ನ ಸೇರಿಸ್ಕೊಂಡು ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಇವ ಯಾರವ ಎನ್ನದಿದಯ್ಯ, ಇವ ನಮ್ಮವ ನೆನ್ನಯ್ಯ ಅಂತೇಳಿ ಎಲ್ಲಾ ಸಮಾಜದವ್ರನ್ನ ಸೇರಿಸ್ಕೊಂಡು ಎಲ್ಲಾ ಸಮಾಜದ ಒತ್ತಾಸೆಯಿಂದ ಮಾಡಿದ್ವಿ ಬುದ್ಧಿ. ನಾವೇನ್ ಲಿಂಗಾಯತ ಸಂಖ್ಯೆ ಮಾಡಿಲ್ಲ, ನಾವು ಏನ್ ಬಸವಣ್ಣ ನೀವೇನ್ ಹೇಳ್ತೀರ ಆ ಆಶೆ ಅಂತ ನಾವು ಮಾಡಿದ್ವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣೆಯರಿಗೂ, ತರಗನಹಳ್ಳಿಯಿಂದ ಎಲ್ಲ ಯುವಕ ಮಿತ್ರರಿಗೂ, ಅಕ್ಕಪಕ್ಕದ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಯುವ ಮಿತ್ರರಿಗೂ, ಮಕ್ಕಳಿಗೂ ಮತ್ತೊಮ್ಮೆ ಎಲ್ಲ ತರಗನಹಳ್ಳಿಯ ಗ್ರಾಮಸ್ಥರು ಹಾಗೂ ಎಲ್ಲ ಬಸವ ಪುತ್ಥಳಿಯ ಯುವ ಮಿತ್ರರಿಗೆ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಇನ್ನೊಬ್ರು ನಮ್ಮ ದೇವಸ್ಥಾನ ಕಮಿಟಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎಸ್ ಪ್ರಮಣ್ಣರೊಬ್ರು ಮೇಲ್ ಬರ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಮಲ್ಲೇಶಪ್ಪ ಗೌಡರು ಮೇಲ್ ಬರ್ಲಿ. ಬಸವೇಶ್ವರರ ಪ್ರತಿಮೆ ಅನಾವರಣಗೊಂಡಿದೆ. ಬ್ರಿಟನ್ನಿನ ಲಂಡನ್ ನಗರದಲ್ಲಿ ಥೇಮ್ಸ್ ನದಿಯ ದಡದಲ್ಲಿ ಬಸವೇಶ್ವರರ ಪ್ರತಿಮೆ ಅನಾವರಣಗೊಂಡಿದೆ. ಕಾರಣ ಇಷ್ಟೇ, ಈ ಕರುನಾಡಿನ ಒಬ್ಬ ಧೀರ ಕ್ರಾಂತಿ ವೀರ ಇಡೀ ಜಗತ್ತಿಗೆ ಸಮಾಜದ ಸಂದೇಶವನ್ನು ಕೊಟ್ಟಂತಹ ಕಾರಣಕ್ಕಾಗಿ. ಹಾಗಾಗಿ ಇವತ್ತು ತರಗನಹಳ್ಳಿ ಗ್ರಾಮದಲ್ಲಿ ಬಸವೇಶ್ವರರ ಪುತ್ಥಳಿಯ ಅನಾವರಣ ನೆರವೇರ್ತಾ ಇದೆ. ಈಗ ವೇದಿಕೆಯ ಮೇಲೆ ಎಲ್ಲರನ್ನೂ ಕೂಡ ಸ್ವಾಗತಿಸಿರ್ತಕ್ಕಂತಹ ಶರಣಶ್ರೀ ಪಿ ಜಿ ರಮೇಶ್ ಗೌಡ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ಪ್ರಮುಖ ಘಟ್ಟ ಈ ಒಂದು
ಧರ್ಮಸಭೆಯಲ್ಲಿ ಉಪನ್ಯಾಸವನ್ನ ಸಂಕ್ಷಿಪ್ತವಾಗಿ ನೀಡಲಿದ್ದಾರೆ ಶರಣಶ್ರೀ ಬಿಜಿ ಬಸವರಾಜ್ ವಿಶ್ರಾಂತ ಪ್ರಾಂಶುಪಾಲರು ಹಾಗೂ ಮಾಜಿ ಉಪಕುಲ ಸಚಿವರು ದಾವಣಗೆರೆಯವರು. ಇವರಿಂದ ಉಪನ್ಯಾಸವನ್ನ ಆಲಿಸೋಣ ಅಂತೇಳಿ ಹೇಳ್ತಾ ಇದೀಗ ವೇದಿಕೆ ಅವರಿಗಾಗಿ ಸರ್ ದಯಮಾಡಿ ತಾವು ಉಪನ್ಯಾಸವನ್ನ ನೀಡಬೇಕಾಗಿ ವಿನಂತಿ. PM ಶಾಂತಸ್ವಾಮಿ ಅವರು ಕೂಡ ಆಶೀರ್ವಾದ ಅವರು ಕೂಡ ಈ ಸಭೆಯ ಪರವಾಗಿ ಮೊದಲಿಗೆ ಸಾಣೆಹಳ್ಳಿ ಶಾಖಾ ಮಠದ ತಳವಾಳು ಶಾಖಾ ಮಠದ ಸಾಣೆಹಳ್ಳಿ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ನೆನೆಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಶಾಂತನಗೌಡ್ರೆ, ವಿಶ್ವನಾಥ್ ಗೌಡ್ರೆ, ತಾಲೂಕು ಅಧ್ಯಕ್ಷರಾದಂಥ ಯಜ್ಞೇಶ್ವರ, ಇನ್ನಿತರ ಎಲ್ಲ ಮುಖಂಡರೇ. ಸೊ ಹಾಗಾಗಿ ಸಮಯ ಕಡಿಮೆ ಇರೋದ್ರಿಂದ ಎಲ್ಲ ದಿವ್ಯಾತ್ಮರಿಗೆ ನಾನು ನಮಸ್ಕರಿಸುತ್ತಾ ನಾನು 4 ಮಾತನ್ನ ಪ್ರಾರಂಭ ಮಾಡ್ತಿದ್ದೇನೆ. ಯಾರು ನಮ್ಮ ಮಿತ್ರ ಈಗ ಹೇಳಿದ್ರು ಅದನ್ನ, ಲಂಡನ್ನಲ್ಲಿ ನದಿ ದಡದ ಮೇಲೆ ಒಂದು ಪುತ್ಥಳಿ ಅನಾವರಣ ಆಗಿದೆ ಅಂತೇಳಿ, ಅದಕ್ಕೆ ಅದೇ ಸಮಾನಾಂತರವಾಗಿಯೇ ತರಗಳಿ ಆಗಿದೆ ಅಂತಕ್ಕಂಥ ನಾನು ಭಾವನೆ. ಯಾಕಂತ ಹೇಳಿದ್ರೆ ಅಲ್ಲಿಗಿರ್ತಕ್ಕಂಥದ್ದು ಅಷ್ಟಾಗಿ ಪರಿಚಯ ಇರ್ತಕ್ಕಂಥ ಜನ ನಮ್ಮ ಜನ ಮಾಡ್ಕೊಂಡಿರ್ತಕ್ಕಂಥ ಈರಾಜ್ ಪಾಟೀಲ್ ಅಂತೇಳಿ ಅದು ಬೇರಾದಂಥವ್ರು ಅದನ್ನ ನಮ್ಮದಾದಂಥ ಒಂದು ದಿವ್ಯ ಕೊಡುಗೆ ಇರಲಿ ಅಂತಕ್ಕಂಥದ್ದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಬಟ್ ಇಲ್ಲಿ ನೋಡಿದ್ರೆ ಬಸವಣ್ಣನವರ ನಿಜವಾದ ಕನಸು ಏನಿತ್ತಲ್ಲ, ಸಮಾಜ ನಿರ್ಮಾಣ ಅಂತೇಳಿ. ಯಾಕೆಂದ್ರೆ ಎಲ್ಲ ಜನಾಂಗದವ್ರು ಇದಿರಲ್ಲ, ನಿಜವಾದ ಕನಸು ಅಂದ್ರೆ ಇದು ಬಸವಣ್ಣವ್ರದ್ದು. ಬಸವಣ್ಣ ಅಂದಷ್ಟಕ್ಕೇನೆ ಶ್ರೀಪಾದವಾದ ಕೆಲವು ಮಾತುಗಳು ಹೇಳ್ತೇನೆ ನಾನು. ಅವರು ಜನ್ಮತಃ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದಂತಾರೆ. ಅವರು ಜಾತಿಯಿಂದ ಯಾರು ಮೇಲಿಕ್ಕಿಲ್ಲ ಅಂತ ಹೇಳೋರು ಬಸವಣ್ಣರನ್ನೇ. ಬಟ್ ಅವ್ರು ಹುಟ್ಟಿದ್ದು ಬ್ರಾಹ್ಮಣ ಜಾತಿಯಲ್ಲಿ ಆದರೂ ಸಹಿತನು ಕೆಲವು ಆಚಾರ ವಿಚಾರಗಳು ಅವ್ರ ಮನಸ್ಸಿಗೆ ತೃಪ್ತಿ ಆಗೋದಿಲ್ಲ. ಆ ಒಂದು ಬಾಲ್ಯದ ಅವಸ್ಥೆಯಲ್ಲಿನೇ ವೈಚಾರಿಕತೆ ಮಗುಳಿತ್ತು ಅವರಿಗೆ. ಏನೆಲ್ಲ ಮಾಡ್ತಿದ್ದಾರೆ, ಕೆಲವ್ರಿಗೆ ಯಾಕೆ ಮಾಡಲ್ಲ, ಕೆಲವ್ರಿಗೆ ಯಾಕೆ ಮಾಡ್ತಿದ್ದಾರೆ. ಅಸ್ಪೃಶ್ಯತೆ ಅಂತ ಕರಿತೇವೆ, ಜಾತೀಯತೆಯ ಬಗ್ಗೆ ಕಾಡ್ತಿದ್ದೇವೆ, ಮತ್ತೆ ಲಿಂಗ ಸಮಾನತೆ ಇರಲಿಲ್ಲ ಹೆಣ್ಮಕ್ಳಿಗೆ. ನೂರಾರು ಈ ರೀತಿ ಆಗ್ತಕ್ಕಂಥ ಮೂಢನಂಬಿಕೆಗಳು ಅಲ್ಲೆಲ್ಲ ತಾಂಡವಾಡ್ತಕ್ಕಂಥ ಒಂದು ಇದಿತ್ತು. ಹಾಗಾಗಿ ಅವ್ರ ಅಕ್ಕರ ಜೊತೆಗೆ ಇದ್ದಾಗ ಅವರಿಗೆ ಉಪನಯನ ಒಂದು ಕಾರ್ಯಕ್ರಮ ಮಾಡ್ತಾರೆ ಬಸವಣ್ಣನವರಿಗೆ. ಉಪನಯನ ಮಾಡುವಾಗ ಅಕ್ಕ ನಮಗಿಂತ ದೊಡ್ಡವಳಿದ್ದಾರೆ, ಅವ್ರಿಗೆ ಯಾಕೆ ಮಾಡೋದಿಲ್ಲ ನೀವು? ಕೆಲವೆಲ್ಲ ದೀಕ್ಷೆ ಆಚಾರ ಮಾಡುವಂಥ ವಿಷಯಗಳಿದ್ದಾವೆ, ಎಲ್ಲ ಮನೆಗಳು ನಡೀತಿರ್ತಾವೆ. ಅವೆಲ್ಲ ಇಲ್ಲಪ್ಪ, ಅವಳು ಸ್ತ್ರೀಯನ್ನ ಕಾರಣಕ್ಕೆ ನಾವು ಗಂಡ್ಮಕ್ಳು ಆಶ್ರಯ ಮಾಡೋದು ಅಂತ ಹೇಳಿ ಈ ತಾರತಮ್ಯ ಅವ್ರ ಮನಸ್ಸಲ್ಲಿ ಏನೋ ಯಾಕೆ ಈ ರೀತಿ ಆಗ್ತಿದೆ. ಸಮಾಜದಲ್ಲಿ ಅನೇಕ ರೀತಿಯಾದ ಅಂಕುಡಂಕುಗಳನ್ನ ಅವರು ಕಾಣ್ತಾರೆ, ಇವತ್ತಿಗೂ ಕಾಣ್ತಿದೆ. ಎಲ್ಲ ಸರಿಯಾಗಿದೆ ಅಂತ ಯಾರು ಹೇಳೋಂಗಿಲ್ಲ ಅದನ್ನ. ಸೊ ಈ ನಿಟ್ಟಿನಲ್ಲಿ ಬಸವಣ್ಣ ಈ ರೀತಿ ವಿಚಾರ ಮಾಡ್ತಾ ಮಾಡ್ತಾ ಆ ಒಂದು ಧಾರ್ಮಿಕ ಕಟ್ಟಳೆಗಳಿಂದಿದ್ದಲ್ಲ ಅವ್ರನ್ನ ಮೀರಿ ತಂದೆ ತಾಯಿನ ತೊರೆದು ಹೋಗ್ಬಿಡ್ತಾರೆ. ಅವರು 8ನೇ ವರ್ಷದಾಗ ತಂದೆ ತಾಯಿ ತಿಳ್ಕೊಳ್ತಾರಂತೆ. ಹಾಗಾಗಿ ಅವ್ರು ಅಲ್ಲಿಂದ ಬಿಟ್ಟು ತಮ್ಮ ವೈಚಾರಿಕತೆಯನ್ನು ಮುಂದುವರಿಸ್ತಾ ಕಬಡ್ಡಿ ಸಮಾಜಕ್ಕೆ ಬರ್ತಾರೆ. ಅಲ್ಲಿಂದ ಮುಂದೆ ಅವರ ಕಾರ್ಯಕ್ಷೇತ್ರ ವಿಸ್ತಾರ ಆಗ್ತಾ 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 ಅನುಭವ ಮಂಟಪದಿಂದ ಇವತ್ತು ಕಲಿಸಿದೀವಲ್ಲ, ಅಲ್ಲಿ ಕಲ್ಯಾಣಕ್ಕೆ ಬರ್ತಾರೆ, ಬೀದರ್ನ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ಮುಂದುವರಿಸ್ತಾರೆ. ಅಲ್ಲಿ ಅನೇಕ ಜನರ ಪರಿಚಯ ಆಗ್ತದೆ ಅವರಿಗೆ. ಎಲ್ಲಾ ಜಾತಿ ಜನಾಂಗವನ್ನು ಕೂಡಿಸಿ ಅನುಭವ ಮಂಟಪ ಅಂತಕ್ಕಂಥ ಒಂದು ದಿವ್ಯವಾದ ಧಾರ್ಮಿಕ ಒಂದು ಸಭೆ, ಅದು ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಕರಿತೇವೆ ನಾವು. ಅದ್ರ ಹಿನ್ನೆಲೆಯನ್ನು ನಾವು ನೋಡಿದ್ರೆ ನಾವಿತರ ಪ್ರಜಾಪ್ರಭುತ್ವ ಸಮಾನತೆ ಬಗ್ಗೆ ಸಾಕಷ್ಟು ಮಾತಿದೆ, ಪ್ರಾಕೃತ ಅಂತ ಹೇಳ್ತೇವೆ. ಯಾವುದೇ ರೀತಿಯಾದ ಲಿಂಗ ಸಮಾನ ಭೇದ ಇರಬಾರ್ದು ಅಂತ ಹೇಳ್ತೇವೆ. ಇದನ್ನ ಮ್ಯಾಗ್ನಾ ಕಾರ್ಟಾ ಅಂತಕ್ಕಂಥ ಒಂದು 1215 ಒಂದು ಮಹಾ ಒಪ್ಪಂದ ಆಗಿತ್ತು ಇಂಗ್ಲೆಂಡ್ ಅಲ್ಲಿ. ಅಲ್ಲಿರ್ತಕ್ಕಂಥ ರಾಜ ಸ್ವೇಚ್ಛಾಚಾರವಾಗಿ ಆಡಳಿತ ಮಾಡ್ತಿರ್ತಾನೆ. ಅವ್ನು ಯಾವುದೇ ಪ್ರಜೆಗಳ ಒಳ್ಳೆಂದು ಬಯಸದೇ ಇರೋದಿಲ್ಲ. ಅವರು ಯಾರು ಪ್ರಜೆಗಳ ಒಳ್ಳೆಯನ್ನು ಬಯಸೋದಿಲ್ಲ, ಸರ್ಕಾರ ಆಗಲಿ ರಾಜ ಆಗಲಿ ಅವ್ನಿಗೆ ಮರ್ಯಾದೆ ಸಿಗೋದಿಲ್ಲ. ಅವ್ನು ಮಾಡ್ಬೋದದ ನಿರಂಕುಶ ಪ್ರಭುತ್ವದಿಂದ ನಾನು ರಾಜನ ಯಾರು ಪ್ರಶ್ನೆ ಮಾಡ್ಬೋದು ಅಂತೇಳಿ. ಬಟ್ ಜನ ದಂಗೆ ಹೇಳ್ತಾರೆ, ನಮ್ಮಿಂದ ನೀವೆಲ್ಲ ತೆರಿಗೆನ ತಗೊಳ್ತಿದ್ಯಾ, ನೀನು ಈ ತೆರಿಗೆ ತಗೊಂಡು ಜನರಿಗಾಗಿ ಏನು ಮಾಡ್ತಾ ಇಲ್ಲಲ್ಲ. ಹಾಗೆ ಒಂದು ಹೋರಾಟ ಪ್ರಾರಂಭ ಆಗುತ್ತೆ. ನೋ ಟ್ಯಾಕ್ಸೇಷನ್ ವಿತೌಟ್ ರೆಪ್ರೆಸೆಂಟೇಷನ್. ನಮ್ಮ ಪ್ರಾತಿನಿಧ್ಯ ಇಲ್ಲದೆ ನಾವು ತೆರಿಗೆ ಕಟ್ಟೋದಿಲ್ಲ, ನಮ್ಮ ತೆರಿಗೆ ನಮಗೆ ಕೊಡಬೇಕಲ್ಲ ನೀವು. ಈ ರೀತಿಯಾಗಿ ಆಂದೋಲನ ಆಗಿ 1230 ಒಂದು ಮಹಾ ಒಪ್ಪಂದ ಆಗುತ್ತೆ. ಅದೇನಂತ ಹೇಳಿದ್ರೆ ಜನರ ಒಳಿತಿಗಾಗಿ ತೆರಿಗೆಯನ್ನ ಬಳಕೆ ಮಾಡ್ತಕ್ಕಂಥದ್ದು ಅಂತ. ಇದು ಡೆಮಾಕ್ರಸಿ ಒಂದು ತೊಡಗೆ ಅಂತ ಹೇಳ್ತೇವೆ ನಾವು. ಆದ್ರೆ ಅದಕ್ಕಿಂತ ಮೊದಲೇ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಪ್ರಾರಂಭ ಆಗಿತ್ತು ಬಸವಣ್ಣವರ ನೇತೃತ್ವದಲ್ಲಿ. ಅಲ್ಲಂಬಪುರ ಅಧ್ಯಕ್ಷ ಆಗಿರ್ತಾರೆ. ಇವತ್ತಿನ ಪ್ರಜಾಪ್ರಭುತ್ವ ಗಾರ್ನೇ ತಗೊಂಡ್ರು ಸಹಿತನು ಅದಕ್ಕೆ ನಿಜವಾದ ಬುನಾದಿ ಅಂತಕ್ಕಂಥದ್ದು 12ನೇ ಶತಮಾನದಲ್ಲಿ ಶರಣ ಚಳುವಳಿ ಆಗಿರ್ತಕ್ಕಂಥದ್ದು ಇದ್ಬಿಟ್ಟಿದೆ. ಸೊ ಈ ರೀತಿಯಾಗಿ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರಲ್ಲ, ಮಹಾ ಒಪ್ಪಂದ ಅಂತೇಳಿ, ಅದಕ್ಕೆ ಬುನಾದಿ ನಮ್ಮ ಕನ್ನಡದಲ್ಲಿ ಆಗಿರ್ತಕ್ಕಂಥದ್ದು ಒಂದು ನಮ್ಮ ಹೆಮ್ಮೆ. ಅದು ಇವತ್ತು ನಿಮಗೆಲ್ಲ ಪಾರ್ಲಿಮೆಂಟ್ ಭವನ ನಾವೆಲ್ಲ ನೋಡ್ತೀವಿ, 500 ಚಿಲ್ಡ್ರನ್ ಜನ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಇರ್ತಾರೆ. ನಮ್ಮಲ್ಲೆಲ್ಲ ಜನಪ್ರಿಯ ಶಾಸಕರು ಇದೆಲ್ಲ ಅವರ ಕೆಲಸ ಏನಂತ ಹೇಳಿದ್ರೆ ಜನರಿಗೋಸ್ಕರ ಮಾಡ್ತಕ್ಕಂಥ ಒಂದು ಆಡಳಿತ. ಅದು ನಿಜವಾದ ಪ್ರಜಾಪ್ರಭುತ್ವದ ಲಕ್ಷಣ. ಅವೆಲ್ಲ ಬೇರೆ ಬೇರೆ ಎಲ್ಲ ಆಗಿದೆ ಅಂತ ಅದನ್ನು ಸಾಕಷ್ಟು ವಿಚಾರ ಮಾಡ್ತಿರ್ತೇವೆ. ಆದರೆ ಬಸವಣ್ಣನವರು ಅವ್ರ ಬಾಲ್ಯದಲ್ಲಿ ಹುಟ್ಟಿದಾಗ ಅವ್ರಿಗೆ ಸಂಸ್ಕೃತಿ ಚೆನ್ನಾಗಿ ಗೊತ್ತಿರ್ತಿತ್ತು.
ಅದು ಸಂಸ್ಕೃತಕ್ಕಂಥ ಶ್ಲೋಕಗಳು ಜನಸಾಮಾನ್ಯರಿಗೆ ಅರ್ಥ ಆಗುತ್ತದಿಲ್ಲ. ಈಗ ಉದಾಹರಣೆ ಹೇಳ್ತೀನಿ ನಾನು. ಶುಕ್ಲಾಂ ಭರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನಂ ಧ್ಯಾಯ ಸರ್ವವಿಘ್ನೋಪಶಾಂತಯೇ. ನಮಗೇನು ಅದು ಅರ್ಥ ಆಗಿಲ್ಲ. ನಿಮ್ಗೆ ಯಾರಿಗೂ ಅರ್ಥ ಇದೆ ಅದ್ರದ್ದು? ಗಣೇಶನ ಶ್ಲೋಕ ಅದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ ಎಲ್ಲ ಇದೆ ಇದು. ಇವೆಲ್ಲವೂ ನಾವು ದೇವಸ್ಥಾನ ಮಾಡ್ತೀವಿ. ಎಲ್ಲ ಪುರೋಹಿತ ವರ್ಗದಿಂದ ಆಗಿರುವಂಥವು. ತಪ್ಪತ್ತೆ ಹೇಳೋದಿಲ್ಲ ನಾವು. ಆದರೆ ಜನಸಾಮಾನ್ಯರಿಗೆ ಬೇಕಾದಂಥ ಭಾಷೆಗಳಾಗಬೇಕಲ್ಲ. ಹಾಗಾಗಿ ವಚನಗಳ ಮುಖಾಂತರ ಸಮಾಜ ತಿದ್ದುವಂಥ ಕೆಲಸ ಬಸವಣ್ಣವರು ಅಂತ ಹೇಳಿದ್ರೆ ಅದು ದಿವ್ಯ ಜಗಜ್ಯೋತಿ ಅಂತ ಕರಿತೇವೆ. ಜಗಜ್ಯೋತಿ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದು ಯಾರು ನಮ್ಮ ಸಿರಿಯರ ಮಠದ ಜಗಜ್ಯೋತಿ ಅಂತ ಅಲ್ಲ. ಅದು ಜಾಗತಿಕ ಮಟ್ಟದಲ್ಲಿ ಒಂದು ಧಾರ್ಮಿಕ ಸಭೆ ನಡೆದಾಗ ಇವರ ತತ್ವಗಳು ಉಪದೇಶಗಳ ವಚನಗಳು ಸರ್ವಕಾಲಿಕವಾಗಿ ಸತ್ಯ ಆಗ್ತವೆ. ಯಾಕಂತ ಹೇಳಿದ್ರೆ ಸಣ್ಣದ ಹೇಳ್ತೀನಿ ನಾನು. ಕಳ ಬೇಡ, ಕೊಳ ಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಅಳೆಯಲು ಬೇಡ, ತನ್ನ ಬಣ್ಣಿಸಬೇಡ. ಇದು ಯಾರಿಗೆ ಅರ್ಥ ಆಗಿಲ್ಲ? ಇದಕ್ಕೆ ಯಾರು ಡಿಕ್ಷನರಿನೂ ಬೇಡ. ಈ ರೀತಿಯಾಗಿ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದನ್ನ ಕನ್ನಡದಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆದ ರೀತಿಯಲ್ಲಿ ಕನ್ನಡ ಭಾಷೆನಲ್ಲೇ ಮಾಡುವಂಥದ್ದು ಇದೆಯಲ್ಲ. ನಾವೆಲ್ಲ ಕನ್ನಡ ಕಷ್ಟವನ್ನು ಕೇಳೋದಿಲ್ಲ. ಅದು ಇವತ್ತಿನ ದಿನಮಾನ ನೋಡಿದ್ರೆ ಇಂಗ್ಲೀಷಿಗೆ ವ್ಯಾಮೋಹಕ್ಕೆ ಒಳಗಾಗಿದ್ದೀವಿ, ಉದ್ಯೋಗ ಸಿಗುತ್ತೆ ಅಂತ. ಅದನ್ನು ತಪ್ಪತ್ತಲ್ಲ. ನಮ್ಮ ಭಾಷೆಗೆ ಏನು ಮಹತ್ವ ಕೊಡಬೇಕು, ಯಾವುದನ್ನು ಕಲಿಸ್ಬೇಕು, ನಿಜವಾದ ಸಂಸ್ಕಾರ ಅಂತ ಹೇಳಿದ್ರೆ ನಮ್ಮ ಬಸವ ತತ್ವಗಳಿದೆ. ನಮ್ಮ ಜೀವನಕ್ಕೆ ಒಂದು ದಾರಿದೀಪದ ಆಗ್ತಕ್ಕಂಥ ಆ ಕಾರಣಕ್ಕೆ ಜಗಜ್ಯೋತಿ ಅಂತ ಕರೆದಿರೋದು ಅವರಿಗೆ. ಧಾರ್ಮಿಕದ್ದಾಗಿರ್ಬೋದು, ಆಧ್ಯಾತ್ಮಿಕದ್ದಾಗಿರ್ಬೋದು, ಸಾಮಾಜಿಕ ಕಳಕಳಿ ಬಗ್ಗೆ ಆಗಿರ್ಬೋದು, ಜಗತ್ತಿಗೆ ದಾರಿಯನ್ನ ಬೆಳಕನ್ನ ತೋರಿಸುವಂಥದ್ದು. ಬೆಳಕನ್ನ ತೋರಿಸುವಂಥದ್ದೇ ಜಗಜ್ಯೋತಿ. ದೀಪದ ಕೆಲಸ ಏನು? ದೀಪ ತನಗಾಗಿ ಹೊರೆಯೋದಿಲ್ಲ, ಅದು ನಮಗೆ ಬೆಳಕನ್ನು ಕೊಡ್ತಕ್ಕಂಥದ್ದು. ಆ ರೀತಿ ಬಸವಣ್ಣನವರು ಅವರು ಬಾಳಿದ್ದಾರೆ. ಕೆಲವೆಲ್ಲ ವಿವಾದಗಳಿದ್ದಾವೆ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಕ್ಕಂಥ ಸಮಾರಂಭಗಳೆಲ್ಲ ಇದು. ಯಾಕಂತ ಹೇಳಿದ್ರೆ ಬಸವಣ್ಣವರು 36 ವರ್ಷನ 1134 ಹುಟ್ಟಿದ್ರು, 1168 ತೀರ್ಕೊಂಡು ಹುಟ್ಟಿರ್ತಾರೆ. 36 ವರ್ಷ ಆಜುಬಾಜು. ಇನ್ನೊಂದು ಭೀಮಕವಿ ಬಸವ ಪುರಾಣದಲ್ಲಿ ಬರ್ತದಂತೆ 1106 ಹುಟ್ಟಿದ್ರು, ಅವ್ರು 60 ವರ್ಷದ ಕಾಲ ಬದುಕಿದ್ರು ಅಂತೇಳಿ. ಐಕ್ಯರಾದ್ರು, ನದಿಗಾರಿದ್ರು, ಏನೆಲ್ಲ ಇದ್ಬಿಟ್ಟಾರೆ. ಅದನ್ನ ಒಂದ್ ಕಡೆ ಇಟ್ಟು ಬಸವಣ್ಣವರ ಕೊಡುಗೆ ಏನು, ನಾವೇನ್ ಮಾಡ್ಬೇಕು ಬಸವಣ್ಣರ ಒಂದು ದಾರಿಯಲ್ಲಿ ಹೋಗ್ಬೇಕನ್ನೋದಾದ್ರೆ ಇಂಥ ಸಮಾರಂಭಗಳ ಮೂಲಕ ಜನರನ್ನ ತಿದ್ದುವಂತ ಕೆಲಸ. ಈ ಪುತ್ಥಳಿ ಆಗಿದೆ ಅಂತ ಹೇಳಿದ್ರೆ ನಿಜವಾದ ಬಸವಣ್ಣವರ ಆತ್ಮಕ್ಕೆ ನಾವು ಗೌರವ ತಲುಪಿಸ್ಬೇಕು ಅಂತ ಅನ್ನೋದಾದ್ರೆ ಅವರ ಆಚಾರ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸುವಂತಕ್ಕಂಥದ್ದು. ಏನವೆಲ್ಲ ಆಧ್ಯಾತ್ಮಿಕ ಅಂತಕ್ಕಂಥ ಬಹಳ ದೊಡ್ಡ ವಿಷಯ. ಅದೆಲ್ಲ ಆತ್ಮದ ಅರಿವೇ ಗುರು ಅಂತಕ್ಕಂಥದ್ದು. ನಿನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥವ್ರು ನೀನೇ ಬೇಕಂದ್ರೆ ಅದನ್ನೇ ಹೇಳ್ತಾರೆ. ದಿ ಡಿಟರ್ಮಿನೇಟರ್ ಆಫ್ ಯುವರ್ ಡೆಸ್ಟಿನೇಷನ್. ನಿನ್ನ ಭವಿಷ್ಯ ಏನಂದ್ರೆ ನನ್ನ ತಂದೆ ತಾಯಿಗಳು ಅಂತ ಜನ ಕೊಟ್ಟಿದ್ದಾರೆ. ಅದು ನಿನ್ನ ಭವಿಷ್ಯವನ್ನು ನೀನೇ ರೂಪಿಸ್ಕೋಬೇಕು. ನಿನ್ನ ಭವಿಷ್ಯನ ರೂಪಿಸ್ಕೊಳ್ತಕ್ಕಂಥ ಕೆಲಸ ನಿನ್ನ ಕೈಯಲ್ಲಿ ಇದ್ಬಿಟ್ರಿ. ಅದು ಯಾರ ಮಾಡ್ತಾರೆ ಮಾತು ಬಿಡತಕ್ಕಂಥದ್ದಲ್ಲ. ಯಾವುದೋ ಒಂದು ಸರ್ಕಾರದಿಂದ ಬಂತು, ಇನ್ನೊಂದಿನ ಬಂತು. ನಮಗೆ ಇವೆಲ್ಲ ಜನರನ್ನ ಒಂದು ಸ್ವಲ್ಪ ಸಹಾಯ ಮಾಡೋಕ್ಕೆ ಇರ್ತಕ್ಕಂಥ ಯೋಜನೆಗಳಾಗ್ತವೆ. ಅದು ನಿಜವಾದ ಭವಿಷ್ಯ ರೂಪಿಸ್ಕೊಳ್ತಕ್ಕಂಥವ್ರು ನಾವೇ ಗೊತ್ತಿರುತ್ತೆ. ಸೊ ಅಂತ ದಿಕ್ಕನ್ನು ತೋರಿಸಂತ ಮಹಾತ್ಮ ಅಂತ ಕರೀತಾರೆ ಬಸವಣ್ಣವರೆಲ್ಲ. ಕೆಲವು ಘಟನೆಗಳೆಲ್ಲ ಇದ್ಬಿಟ್ಟಿದ್ದಾವೆ. ಯಾವ ರೀತಿ ನಡೆ ನುಡಿ ಒಂದಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥವಿದ್ದಾವಲ್ಲ. ಅವ್ರ ಮಾತಿನ ಬಗ್ಗೆ ಹೇಳಿರ್ತಕ್ಕಂಥ ನುಡಿದರೆ ಮುತ್ತಿನ ಹಾರ ನಿಂತಿರಬೇಕು, ನುಡಿದ ಪಡಿಗಳ ಸಲಾಖೆ ಇರಬೇಕು, ಮಾತಂಗಿರ್ಬೇಕು ಅಂತಕ್ಕಂಥದ್ದು. ಬಹಳಷ್ಟು ಬೇಸರದ ಸಂಗತಿ ಅನ್ನೋದಾದ್ರೆ ಮತ್ತೆ ಯಾರು ತಿಳ್ಕೋಬಾರ್ದು. ಕೆಲವೆಲ್ಲ ಟಿವಿದಲ್ಲಿ ಬರುವಂಥವು ಯೂಟ್ಯೂಬ್ಗೆಲ್ಲ ಯಾರು ರಾಜಕೀಯ ನೇತಾರು ಯಾರು ಇನ್ನೊಂದು ಯಾವುದೋ ಒಂದು ಮಾತಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಬಗ್ಗೆ ಒಂದು ನಯವಾದ ಭಾಷೆ ಇದೆ, ಮೃದುವಾದ ಭಾಷೆ ಇದೆ. ಅವ್ರು ಹೇಳೋ ರೀತಿನೇ ಹೇಳ್ಬೇಕು. ಅದನ್ನ ಬಹಳ ತುಚ್ಛ ಭಾಷೆ ಮಾತಾಡಿ ರುವಾರಿ ಆದಂಥವ್ರು ರಾಜಕೀಯ ನೇತಾರ ಕೆಲವೆಲ್ಲ ಕೇಳ್ತಾರೆ. ಬಹಳ ಅಸಹ್ಯ ಅಂತ ಅನಿಸ್ಬಿಡ್ತದೆ. ಯಾವ ಒಂದು ನಾವು ಸಂಪ್ರದಾಯ ಉಂಟಾಗ್ತಿದ್ದೀವಿ. ಬಸವಣ್ಣವರು ಕೆಲವು ವಿಷಯಗಳೆಲ್ಲ ಸಂಪ್ರದಾಯ ವಿರೋಧ ಆದಂಥದ್ದು ಇದ್ಬಿಟ್ಟಿದ್ದು. ಅದು ಹೇಳಲ್ಲ, ಅಕ್ಕನಿಗೆ ನೀವು ಉಪನಯನ ಮಾಡ್ತಿಲ್ಲ, ನನಗೆ ಮಾಡ್ತಿರಲ್ಲ ಯಾಕೆ? ಈ ರೀತಿ ಅನೇಕ ವಿಚಾರಗಳಿದ್ದಾವೆ. ಹಾಗಾಗಿ ನಮ್ಮ ಕೆಲವು ಸಂಪ್ರದಾಯದ ಬಗ್ಗೆ ಹೇಳ್ತೇನೆ. ನಾನು ಬಿ ಎಡ್ ಕಾಲೇಜ್ ರಿಟೈರ್ಡ್ ಪ್ರಿನ್ಸಿಪಾಲ್. ಈಗ ಕಾಲೇಜ್ ಯಾವುದೋ ಒಂದು ಕಾಲೇಜ್ ಓದ್ತಿದ್ದೇನೆ. ಅಮ್ಮ ವಿದ್ಯಾರ್ಥಿಗಳು ಕೆಲವು ರೆಕಾರ್ಡಿಂಗ್ ಸಿಗ್ನೇಚರ್ ಹಾಕಬೇಕು. ನಿನ್ನ ಹೆಸರೇನಮ್ಮ ಅಂತ ಕೇಳಿದೆ. ನನ್ನ ಹೆಸರು ಸಾಕಮ್ಮ ಅಂತ ಹೇಳಿದ್ರು. ಸಾಕಮ್ಮ ಅಂತ ಹಾಕ್ಲಿಕ್ಕೆ ನಾನು ಸಾಕಮ್ಮ ಹೆಸರು ಕೇಳಿದ್ದೇನೆ. ಸಾಕಮ್ಮ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕೇಳಿದೆ. ಇಲ್ಲ ಸರ್, ನಾವು 5-6 ಜನ ಆಗ್ತಂಗಿಯರು, ಬರೀ ಹೆಣ್ಮಕ್ಳು ಇಟ್ಟಿರುತ್ತೆ ಸಾಕಮ್ಮ ಅಂತ. ಈಗೀಗ ಸಾಕಮ್ಮ ಅಂತ ಇಟ್ಟರೆ ಮತ್ತೆ ಮುಂದುಟ್ಟವು ಅದು ಬೇರೆ ವಿಷಯ ಅಲ್ಲ. ಈ ರೀತಿ ಹೆಸರಿಟ್ಟರೆ ಆಗುತ್ತೆ ಅಂದ್ರೆ ಸಣ್ಣ ಉದಾಹರಣೆ ಇದು. ಇಂಥ ಅನೇಕ ಮೂಢನಂಬಿಕೆಗಳು ನಮ್ಮ ಹತ್ರ ಇದ್ದಾವೆ. ಇನ್ನೊಂದು ತಮಾಷೆ ವಿಚಾರ ಹೇಳ್ತೇನೆ ನಾನು. ಒಬ್ಬನ ಹೆಸರು ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಕ್ಕಂಥ ಜನ ಇತ್ತು. ಆ ಅಮ್ಮನ ಮಗನ ಹೆಸರು ಸುಡಗಾಡಪ್ಪ. ನಾನು ಇಂಥ ಹೆಸರಕ್ಕೆ ಇಟ್ಟಿರಿ ಅಂತ ಕೇಳ್ತೇನೆ. ಇಲ್ಲ, ನನಗೆ 3-4 ಮಕ್ಕಳು ಇರ್ತೀವಿ, ಎಲ್ಲ ಸೊತ್ತೋದು, ಅದಕ್ಕೆ ಸುಡಗಾಡಪ್ಪ ಅಂತ ಇಟ್ಟು ಬದುಕಿಡ ನೋಡ್ರೆ ಒಳ್ಳೆ ಭೀಮ ಇದ್ದಂಗಿರ ನೀನು. ಈ ರೀತಿ ಹೆಸರಿಟ್ರೆ ಆಗುತ್ತೆ ಅಂತ ಅನ್ನೋದಲ್ಲ. ಹೆಸರಿಗೆ ಅನ್ವರ್ತಕ್ಕೆ ಆ ರೀತಿ ಬದುಕಬೇಕು ನಾವು.
ಸೊ ಆ ರೀತಿಯಾಗಿ ನುಡಿಯಂತ ನಡಿ ಅಂತಕ್ಕಂಥ ಬಸವಣ್ಣ ಹೇಳಿದ್ರಲ್ಲ ಎಲ್ಲ ಆಡು ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗತಕ್ಕಂಥ ಇಟ್ಟಿದ್ದಾರೆ. ಹೇಳಿದ್ನಲ್ಲ ಕಳಬೇಡ ಕೊಲಬೇಡ ಅಂತ, ಇದು ಭಾರತೀಯ ನೀತಿ ಸಂಹಿತ IPC ಅಂತ ಕರೀತಾರೆ, ಇಂಡಿಯನ್ ಪೀನಲ್ ಕೋಡ್. ಅವೆಲ್ಲ ಬೇರೆ ಕಾತಲ್ ಮಾಡಿ ಶಿಕ್ಷೆ ಇಡುತ್ತಾನೆ ಬಸವಣ್ಣ ಮಾಡ್ಬೇಕಂತ ಅವ್ರು ಮಾತಲ್ಲಿ ಹೇಳಿದ್ದಾರೆ. ಅದನ್ನ ಈ ರೀತಿಯಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಸವಣ್ಣನ ನೀವು ಕಾಣ್ತಾರೆ. ಸಾಮಾಜಿಕ ಸಮಾನತೆ, ನಿನ್ನ ದುಡಿಮೆಯಲ್ಲಿ ನೀವು ಕಾಣಬೇಕು ಶ್ರೇಯಸ್ಸನ್ನ, ಕಾಯಕವೇ ಕೈಲಾಸ, ವಕೀಲ್ ರಶೀದ್ ಇಂಥ ಹೇಳಿಕೆ ನಾನು ನೋಡಿದ್ರೆ ಆ ಕಾರಣಕ್ಕಾಗಿನೇ ಜಗಜ್ಯೋತಿ ಅಂತ ಹೇಳ್ತಕ್ಕಂಥ ಜಗತ್ತಿಗೆ ಬೆಳಕನ್ನು ಕೊಟ್ಟಂತ ಅಂತೇಳಿ. ಸೊ ಹಾಗಾಗಿ ಕಾಯಕ ಶ್ರಮ ಸಂಸ್ಕೃತಿ ಕರಿತೇವೆ, ದಾಸೋಹ ಸಂಸ್ಕೃತಿ, ಅನೇಕ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ಅಲ್ಲ. ಹಾಗಾಗಿ ನಾನು ಕೇಳಿಸ್ಕೊಡ್ತೀನಿ, ಮತ್ತೆಲ್ಲ ಫಂಕ್ಷನ್ ಚೆನ್ನಾಗತ್ತೆ, ಅನುಮಾನ ಚೆನ್ನಾಗುತ್ತೆ. ಇವತ್ತು ಇಲ್ಲಿಗೆ ಬಿಡೋಂಗಿಲ್ಲ. ನಿಜವಾದ ಜವಾಬ್ದಾರಿ, ನಿಜವಾದ ಬಸವ ಪ್ರಜ್ಞೆ ಇವತ್ತಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಮಿತ್ರರು ಹೇಳಿದ್ರಲ್ಲ, ಇವೆಲ್ಲ ಗುಡ್ಗ ತಿಂದಾಕಿ ಇವೆಲ್ಲ ಯುವ ಜನತೆ ಇರ್ತಕ್ಕಂಥದ್ದೆಲ್ಲ ಇದನ್ನೆಲ್ಲ ಬಿಟ್ಟಾಕಿ ನಿಜವಾದ ಬಸವ ಪ್ರಜ್ಞೆ, ಶರಣ ಪ್ರಜ್ಞೆ ಅಂತ ಕರಿತೀನಿ ನಾನು ಅದನ್ನು. ಹಾಗಾಗಿ 12ನೇ ಶತಮಾನದ ಆದಂಥ ಒಂದು ಕೊಡುಗೆ ಇದೆ ಕರ್ನಾಟಕದಲ್ಲಿ. ಅದು ಇನ್ನೂ ಹೆಚ್ಚು ಪ್ರಚಾರ ಮಾಡ್ತಾ ನಾವು ಅದಕ್ಕೆ ಮುಂದುವರಿತಾ ನಿಜವಾದ ಬಸವಣ್ಣ ಹೆಸರು ತರಬೇಕು ಅನ್ನೋದಾದ್ರೆ ಅದು ಬಸವಣ್ಣ ಮಾಡಿಬಿಟ್ಟಿದ್ದಾರೆ. ಆ ಪ್ರಚಾರ ಆಗಬೇಕು, ನನ್ನ ಜೀವನದಲ್ಲಿ ರೂಢಿಸಬೇಕು, ನಾನು ನಿಜವಾದ ಮನುಷ್ಯ ಆಗಬೇಕು, ನನ್ನ ಆತ್ಮ ಉದ್ಧಾರ ಆಗಬೇಕು ಅನ್ನೋದಾದ್ರೆ ಬಸವ ಪ್ರಜ್ಞೆ ಪ್ರತಿಯೊಬ್ಬರು ಅದನ್ನ ಬಳಕೆ ಮಾಡ್ಕೊಳ್ತಾ ನಿಜ ಜೀವನ ಅನುಸರಿಸಿದ್ರೆ ನಿಜವಾಗಿ ಡಾಕ್ಟರ್ ಸ್ವಾಮೀಜಿ ಅಂತವ್ರಿಗಾಗಲಿ ಯಾವುದೇ ಬಸವತಂತ್ರ ಪ್ರಚಾರಕರಿದ್ದಾರೆ ಆ ಪ್ರಜ್ಞೆ ತಕ್ಕಂತೆ ಎಲ್ಲ ಜನಕ್ಕೆ ಬಹಳ ಸಂತೋಷ ಆಗುತ್ತೆ ಅಂತ ಹೇಳ್ತಾ, ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಮಾನ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ಭಕ್ತಿಪರವಾಗಿ ನಾನು ನಮಸ್ಕರಿಸುತ್ತಾ ನನ್ನ 4 ಮಾತು ವಿವರ ಮಾಡ್ತೇನೆ. ಧನ್ಯವಾದಗಳು. ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಶರಣೀಯರಿಗೂ ನಮಸ್ಕಾರಗಳು. ನಾನು ಕೆಲವು ಬಸವಣ್ಣನವರ ವಚನಗಳನ್ನು ಹೇಳುತ್ತೇನೆ. ನಡೆದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಆಳದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಓದೆನ್ನಬೇಕು ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯಬೇಕು, ನುಡಿ ನಡೆ ಒಂದಾಗದಿದ್ದರೆ ಕೂಡಲ ಸಂಗಮ ದೇವ. ನೆಲೆನೊಲ್ಲ ಕಾಣಿರಣ್ಣ. ಧನ್ಯವಾದಗಳು.